ಇದರಲ್ಲಿ ಯಾವ್ಯಾವ ಕಂಡೀಷನ್ಸ್ನ ನಾವು ರೂಲ್ ಔಟ್ ಮಾಡ್ತೀವಿ? ಟ್ರೈಸೋಮಿ 21 ಅಂದ್ರೆ ಡೌನ್ ಸಿಂಡ್ರೋಮ್, ಟ್ರೈಸೋಮಿ 13, ಟ್ರೈಸೋಮಿ 18 ಈ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ನ ನಾವು ಈ ಟೆಸ್ಟ್ ಅಲ್ಲಿ ರೂಲ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮನೇಲಿ ಯಾರಿಗೂ ಜೆನೆಟಿಕ್ ಅಬ್ನಾರ್ಮಾಲಿಟಿ ಇಲ್ಲ, ಎಲ್ಲರೂ ಹೆಲ್ದಿ ಆಗಿದ್ದಾರೆ ಅಂತ ಅರ್ಥ. ಇದ್ದ ತಕ್ಷಣ ಈ ಟೆಸ್ಟ್ ಮಾಡಿಸಬಾರ್ದು ಅಂತಲ್ಲ. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಪ್ರೆಗ್ನೆಂಟ್ ವಿಲ್ ಹ್ಯಾವ್ ದ ರಿಸ್ಕ್ ಆಫ್ ಕ್ಯಾರಿಂಗ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇನ್ ಹರ್ ಫೀಟಸ್. ಸ್ನೇಹಿತರೆ, ನನ್ನ ಡಬಲ್ ಮಾರ್ಕರ್ ಟೆಸ್ಟ್, ಕ್ವಾಡ್ರಪಲ್ ಮಾರ್ಕರ್ ಟೆಸ್ಟ್ ಅಲ್ಲಿ ಹೇಳಿರೋ ಹಾಗೆ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್, ಕಾಮನ್ ಆಗಿ ಕಾಣುವಂತ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿನ ಕಂಡುಹಿಡಿಬಹುದು. ಅದರಲ್ಲಿ ಡಬಲ್ ಮಾರ್ಕರ್, ಕ್ವಾಡ್ರಪಲ್ ಮಾರ್ಕರ್ ಜೊತೆ ಇನ್ನೂ ಒಂದು ಟೆಸ್ಟ್ ಇದೆ, ಅದನ್ನ ನಾವು ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಂತೀವಿ. ಅಂದ್ರೆ ಇದರಲ್ಲಿ ಮೇನ್ ನಾವು ಬ್ಲಡ್ ಅಲ್ಲಿ 3 ಕೆಮಿಕಲ್ ಲೆವೆಲ್ಸ್ ನ ಟೆಸ್ಟ್ ಮಾಡಿಬಿಟ್ಟು ಕಾಮನ್ ಆಗಿ ಕಾಣುವಂತ ಕ್ರೋಮೋಸೋಮ್ ಅಬ್ನಾರ್ಮಲ್ ಲೈಕ್ ಟ್ರೈಸೋಮಿ 21, ಟ್ರೈಸೋಮಿ 18, ಟ್ರೈಸೋಮಿ 13 ಮಗುಲಿಗೆ ಇರುವಂತ ಚಾನ್ಸಸ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ರಿಪೋರ್ಟ್ ಜನರೇಷನ್ ಮಾಡ್ತೀವಿ. ಒಂದು ಏನಂತಂದ್ರೆ, ಇತ್ತೀಚೆಗೆ ಟ್ರಿಪಲ್ ಮಾರ್ಕರ್ ಟೆಸ್ಟ್ ನಾವು ಅಷ್ಟು ಮಾಡಿಸ್ತಾ ಇಲ್ಲ. ಯಾಕಂದ್ರೆ ಈ ಕ್ವಾಡ್ರಪಲ್ ಮಾರ್ಕರ್ ಟೆಸ್ಟ್ ಅಲ್ಲಿ ಟ್ರಿಪಲ್ ಮಾರ್ಕರ್ ಇನ್ಕ್ಲೂಡ್ ಆಗಿದೆ. ಮೊದಲು ಕ್ವಾಡ್ರಪಲ್ ಟೆಸ್ಟ್ ಇರಲಿಲ್ಲ, ಅವಾಗ ನಾವು ಟ್ರಿಪಲ್ ಮಾರ್ಕರ್ ಟೆಸ್ಟ್ ಮಾಡ್ತಾ ಇದ್ವಿ. ಈಗ ಕ್ವಾಡ್ರಪಲ್ ಮಾರ್ಕರ್ ಬಂದಿರೋದ್ರಿಂದ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಆದಷ್ಟು ಮಾಡಿಸಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಕ್ವಾಡ್ರಪಲ್ ಮಾರ್ಕರ್ ಟೆಸ್ಟ್ ಬರೀತಾರೆ. ಆದ್ರೂ ಓಕೆ, ಈಗ ಟ್ರಿಪಲ್ ಮಾರ್ಕರ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನಾರ್ಮಲ್ ಡ್ಯೂರೇಷನ್ ಯಾವ ಟೈಮಲ್ಲಿ ಮಾಡಿಸಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದ್ರೆ 15 ವೀಕ್ಸ್ ಇಂದ 20 ವೀಕ್ಸ್, ಮ್ಯಾಕ್ಸಿಮಮ್ 20 ವೀಕ್ಸ್ 6 ಡೇಸ್. ಅದಕ್ಕಿಂತ 15 ವೀಕ್ಸ್ಗಿಂತ ಮುಂಚೆನೂ ಮಾಡ್ಸೋಕ್ಕಾಗಲ್ಲ, 20 ವೀಕ್ಸ್ 6 ಡೇಸ್ ಆದ್ಮೇಲೆ ಇದನ್ನ ನಾವು ಮಾಡ್ಸೋಕ್ಕಾಗಲ್ಲ. ನೆಕ್ಸ್ಟ್, ಇದರಲ್ಲಿ ಯಾವ್ಯಾವ ಕಂಡೀಷನ್ಸ್ ನಾವು ರೂಲ್ ಔಟ್ ಮಾಡ್ತೀವಿ? ಟ್ರೈಸೋಮಿ 21 ಅಂದ್ರೆ ಡೌನ್ ಸಿಂಡ್ರೋಮ್, ಟ್ರೈಸೋಮಿ 13, ಟ್ರೈಸೋಮಿ 18 ಈ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ನ ನಾವು ಈ ಟೆಸ್ಟ್ ಅಲ್ಲಿ ರೂಲ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ರಿಸಲ್ಟ್ಸ್ ಯಾವ ತರ ಬರುತ್ತೆ? ಸೊ ಓಕೆ, ರಿಸಲ್ಟ್ ಯೂಶಲಿ 2 to 3 ವರ್ಕಿಂಗ್ ಡೇಸ್ ಇರುತ್ತೆ. ರಿಸಲ್ಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಲೋ ರಿಸ್ಕ್, ಹೈ ರಿಸ್ಕ್ ಇಲ್ಲ ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ ಮೆನ್ಷನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಟ್ರೈಸೋಮಿ 21 ಲೋ ರಿಸ್ಕ್, 18 ಲೋ ರಿಸ್ಕ್, 13 ಲೋ ರಿಸ್ಕ್ ಅಂತಂದ್ರೆ ಮಗುಲಿ ಈ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇರೋ ಚಾನ್ಸಸ್ ತುಂಬಾನೇ ಕಡಿಮೆ. ಹಾಗಾಗಿ ನೋ ನೀಡ್ ಟು ವರಿ, ಕಂಟಿನ್ಯೂ ದ ಪ್ರೆಗ್ನೆನ್ಸಿ ಅಂತ ಅರ್ಥ. ಹೈ ರಿಸ್ಕ್ ಬಂತು, ಫಾರ್ ಎಕ್ಸಾಂಪಲ್ ಟ್ರೈಸೋಮಿ 18 ಹೈ ರಿಸ್ಕ್ ಬಂದಿದೆ ಅಂತ ಇಟ್ಕೊಳ್ಳಿ. ಸೊ ಮಗುಲಿ ಟ್ರೈಸೋಮಿ 18 ಇರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ. ಹಾಗಾಗಿ ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡಿ ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಅಂದ್ರೆ ಕನ್ಫರ್ಮ್ ಆಗಿ ಇದೆ ಅಂತಲ್ಲ, ವಿ ಆರ್ ಸಸ್ಪೆಕ್ಟಿಂಗ್, ವಿ ಆರ್ ರೈಸಿಂಗ್ ಅ ಸಸ್ಪಿಷನ್, ಇರೋ ಚಾನ್ಸಸ್ ಜಾಸ್ತಿ, ಪ್ರಾಬಬಿಲಿಟಿ ಜಾಸ್ತಿ. ಅದನ್ನ ನಾವು ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಅದೇ ತರ ಇಂಟರ್ಮೀಡಿಯೇಟ್ ರಿಸ್ಕ್, ಓಕೆ ಟ್ರೈಸೋಮಿ 13 ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಅರ್ಥ ಈ ಮಗುಲಿ ಟ್ರೈಸೋಮಿ 13 ಇದೆಯೋ ಇಲ್ವೋ ಅಂತ ನಾವು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ, ರಿಸಲ್ಟ್ ಆರ್ ನಾಟ್ ಡೆಫಿನೆಟಿವ್. ಹಾಗಾಗಿ ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಅರ್ಥ. ಸೊ ಹೈ ರಿಸ್ಕ್ ಅಥವಾ ಇಂಟರ್ಮೀಡಿಯೇಟ್ ರಿಸ್ಕ್ ಬಂತು ಅಂದ್ರೆ ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. NIPT ಇಲ್ಲ ಆಮ್ನಿಯೋಸೆಂಟೆಸಿಸ್ ಮಾಡಿಬಿಟ್ಟು ಈ ಕಂಡೀಷನ್ಸ್ ನ ರೂಲ್ ಔಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಲೋ ರಿಸ್ಕ್ ಬಂತು ಅಂದ್ರೆ ನೋ ನೀಡ್ ಟು ವರಿ. ಈಗ ನಾನು ಸೇಮ್ ರಿಪೀಟ್ ಮಾಡ್ತಾ ಇದ್ದೀನಿ, ಮನೇಲಿ ಯಾರಿಗೂ ಜೆನೆಟಿಕ್ ಅಬ್ನಾರ್ಮಾಲಿಟಿ ಇಲ್ಲ, ಎಲ್ಲರೂ ಹೆಲ್ದಿ ಆಗಿದ್ದಾರೆ ಅಂತ ಅರ್ಥ. ಇದ್ದ ತಕ್ಷಣ ಈ ಟೆಸ್ಟ್ ಮಾಡಿಸಬಾರ್ದು ಅಂತಲ್ಲ. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಪ್ರೆಗ್ನೆಂಟ್ ವಿಲ್ ಹ್ಯಾವ್ ದ ರಿಸ್ಕ್ ಆಫ್ ಕ್ಯಾರಿಂಗ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇನ್ ಹರ್ ಫೀಟಸ್. ಹಾಗಾಗಿ ಇದನ್ನ ತಪ್ಪದೆ ಮಾಡಿಸ್ಬೇಕು. ಎಲ್ಲರೂ ಆರೋಗ್ಯವಾಗಿದ್ದಾರೆ, ಯಾರಿಗೆ ಮನೇಲಿ ಫ್ಯಾಮಿಲಿ ಹಿಸ್ಟ್ರಿ ಏನು ಜೆನೆಟಿಕ್ ಅಬ್ನಾರ್ಮಾಲಿಟಿ ಇಲ್ಲ ಅಂದಾಗ ಇದನ್ನ ಮಾಡಿಸಬಾರ್ದು ಅನ್ನೋ ಒಂದು ತಪ್ಪು ತಿಳುವಳಿಕೆ ಏನಿದೆ ಅದು ಖಂಡಿತ ಫಾಲೋ ಮಾಡೋದು ಬೇಡ. ಆಮೇಲೆ ಇನ್ನೊಂದು, ಆಕ್ಚುಲಿ ಇತ್ತೀಚಿನ ನಂಗೆ ಇನ್ನೊಂದು ಏನು ಪೇಷಂಟ್ಸ್ ಕೇಳ್ತಿದ್ದಾರೆ ಅಂತಂದ್ರೆ, ಸರ್ ಕ್ವಾಡ್ರಪಲ್ ಟೆಸ್ಟ್ ಅಂತಂದ್ರೆ ಮಗು ಸುತ್ತ ಇರೋ ನೀರು ತೆಗೆದ್ಬಿಟ್ಟು ಟೆಸ್ಟ್ ಮಾಡ್ತಾರಲ್ವಾ, ಅಥವಾ ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್ ಇದೆಲ್ಲ ಮಗು ಸುತ್ತ ನೀರಿಂದ ಮಾಡೋದಲ್ಲ ಅಂತ ಮಾಡ್ತಾರಲ್ವಾ ಅಂತ ತುಂಬಾ ಜನ ಕೇಳ್ತಾರೆ. ಅದೆಲ್ಲ ಸ್ನೇಹಿತರೆ, ಇದು ಸಿಂಪಲ್ ಬ್ಲಡ್ ಟೆಸ್ಟ್. ಮಾಮೂಲಿ ನಾವೇನು ಬ್ಲಡ್ ಡ್ರಾ ಮಾಡ್ತೀವಿ ಆ ಥರ ಡ್ರಾ ಮಾಡ್ತಾರೆ. ಇದರಲ್ಲಿ 2 to 3 ವರ್ಕಿಂಗ್ ಡೇಸ್ ನಿಮಗೆ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಅಲ್ಲಿ ರಿಸ್ಕ್ ನ ಮೆನ್ಷನ್ ಮಾಡಿರ್ತಾರೆ. ಅಕಾರ್ಡಿಂಗ್ಲಿ ನೀವು ಫರ್ದರ್ ಆಕ್ಷನ್ ತಗೋಬಹುದು. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಅನಾಲಿಟಿಕ್ಸ್ ನೋಡಿದಾಗ ತುಂಬಾ ಜನ ನೋಡ್ತಾ ಇದಿರಲ್ಲ, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ. ಲೆಸ್ ದೆನ್ 30% ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆಲ್ಮೋಸ್ಟ್ 70% ನಾನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ, ನಿಮಗೆ ಈ ಕಂಟೆಂಟ್ ನಾವೇನ್ ಮಾಡ್ತಾ ಇದೀವಿ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಏನಾಗುತ್ತೆ, ಯೂಟ್ಯೂಬ್ ಆಲ್ಗಾರಿದಮ್ ಅಲ್ಲಿ ನಮ್ಮ ವಿಡಿಯೋಸ್ ತುಂಬಾ ಜನಕ್ಕೆ ರೀಚ್ ಆಗೋದ್ರಲ್ಲಿ ಸಹಾಯ ಆಗುತ್ತೆ. ಹಾಗಾಗಿ ನಮ್ಮ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೋಟಿಫಿಕೇಶನ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.